ತಂಗಿಯನ್ನು ಮದುವೆ ಆಗ್ಬೇಕು ಅಂತಾದ್ರೆ ಆಗ ನೋಡು ಹೇಮ ಅವಳು ಪಾದ ಇಡ್ಕಬೇಕು. ಕಾಲಚಕ್ರದಲ್ಲಿ ಎಂದೆನು ತಲವನು ಮಾಲಿನಿಯ ಮುಂದೆರಗಿ ಭಾಷೆಯೋ ಭೂಷಣ ಕ್ಷೀಣವಾದ ಸೊರೆಯಲ್ಲಿಂದ ಬರ್ತದೆ ಎನ್ನುವ ಹಾಗೆ ನೋಡಿದ್ರೆ ನನ್ನ ಕಾಲ್ಬುಡದಿಂದ ದೀನನಾಗಿ ಆರ್ತನಾಗಿ ದೇಹಿ ಎನ್ನುವ ಹಾಗೆ ಬೇಡಿಕೊಳ್ತಾ ಇದ್ದದ್ದು ನಿರಂಜನ್ ರಾಯರು. ಅಮ್ಮಮ್ಮ ಸಾಹಸಿ. ಇನ್ನೊಂದು ಸಂದರ್ಭ ರಾಜಕುಮಾರಿ ಎನ್ನುವುದನ್ನು ಮರೆತು ಕೆನ್ನೆಗೆ ಹೊಡೆದವ. ಈಗ ಅದೇ ರಾಜಕುಮಾರಿ ಕಾಲಿಗೆ ಬೇಡಿಕೊಳ್ತಾ ಇದ್ದಾನೆ. ಏನಂತೆ? ಅವನ ತಂಗಿಯ ಬದುಕು ನನ್ನ ಒಂದು ನಿರ್ಧಾರದಲ್ಲಿ. ನಿರಂಜನ ಈಗ ಗೊತ್ತಾಯ್ತಾ? ಸರಿ, ನಾನು ಹೇಳುತ್ತೇನೆ ಅಂತ ಆದ್ರೆ ಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗುವುದಕ್ಕೆ ಹೂ ಅಂತಾನೆ ಅಂತಾನೆ. ಅದಾಗಬೇಕು ಅಂತ ಆದ್ರೆ ನಾನು ಹೇಳಿದ್ದನ್ನು ನಡೆಸಿಕೊಡ್ತೇನೆ ಎನ್ನುವ ಹಾಗೆ ನನ್ನ ಕಾಲು ಮುಟ್ಟಿ ಪ್ರಮಾಣ ಮಾಡ. ತಂಗಿಯ ಮಾನವನುಡುಗೆ ಸ್ವಾಭಿಮಾನವ ಮರೆತು ನಿರಂಜನ ಭಾವಕಿಯ ಚರಣ ಹಿಡಿಯಲು. ಏನಾಗಬೇಕು ಹೇಳುವ ನಿರಂಜನ, ನಿನ್ನ ತಂಗಿಯ ಬದುಕು ಬಂಗಾರ ಆಗಬೇಕು ಅಂತ ಆದ್ರೆ ನಾನು ಮನಸ್ಸು ಮಾಡಬೇಕು. ನಾನು ಮನಸ್ಸು ಮಾಡಿ ಹೇಳುತ್ತೇನೆ ಅಂತ ಆದ್ರೆ ಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗುತ್ತಾನೆ. ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ಅಂತ ಆದ್ರೆ ನೀನೇನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ಅಂತ ಆದ್ರೆ ನೀನು ನನ್ನನ್ನು ಮದುವೆ ಆಗಬೇಕು. ಜೀವನ ಜೋಕಾಲಿ ದೇವನ ಸುವಾರಿ ಜೀವ ಜೀವನ ದೇವದ ಮುಳುಗುವ ಹಂಸ ಪಲ್ಲಕ್ಕಿ ಜೀವಿಯ ಜೀವನ ದೇವದ ಮುಳುಗುವ ಹಂಸ ಪಲ್ಲಕ್ಕಿ ಹಂಸ ವಂಚಕ್ಕೆ ಮೋಸ ವಂಚಕ್ಕೆ ಮೋಸ ಎಸರಿದ ದಾನವ ಗುಣನಿಂದ ನೀ ದಾನವ ಗುಣನಿಂದ ಅದಿಲ್ಲ ಅಂತಾದ್ರೆ ನಿರಂಜನ ತಂಗಿಯನ್ನು ನಾನು ಮದುವೆ ಆಗ್ಬೇಕು. ಅವೇಡ ಅದು ವಿಷಯ ಅಲ್ಲ. ಹೋಗಿ ಹೋಗಿ ಆ ನಿರಂಜನನ್ನ ಮದುವೆ ಆಗ್ಬೇಕೆನ್ನುವ ಹಾಗೆ ನೀನು ಮುಂದಾಗ್ತಾ ಇದೆಯಲ್ಲ, ಇದ್ದ ವಿಷಯ. ಹೇಮೋ, ಇಷ್ಟು ದಿನದವರೆಗೆ ನಿನ್ನನ್ನೇ ಮದುವೆ ಆಗ್ಬೇಕು ಎಂಬ ಕಾರಣಕ್ಕಾಗಿ ನಿನ್ನ ಜೊತೆಯಲ್ಲಿದ್ದವ ಈ ರುದ್ರಭೂಷಣ ಮಾತ್ರ ಅಲ್ಲ, ನೀನು ನನ್ನ ಬಾರಿ ಮಾತನ್ನು ಕೊಟ್ಟವಳಿದ್ದೀಯೋ ನನ್ನನ್ನು ಮದುವೆ ಆಗ್ತೇನೆ ಎಂಬ ಹಾಗೆ. ಆದರೆ ಇವತ್ತು ಆಚರಿತ ನಿರಂಜನ ಅವನನ್ನ ಮದುವೆ ಆಗುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಇಗೋ ನೋಡು, ಆಡಿದ ಮಾತಿನ ಪ್ರಕಾರವಾಗಿ ನನ್ನ ಮದುವೆ ಆದ್ರೆ ಒಳ್ಳೆಯದು. ಒಮ್ಮೆ ಮದುವೆ ಆಗಲಿಲ್ಲ ಅಂತಾದ್ರೆ ತೊಂದರೆ ಆದಿತ್ತು. ಎಚ್ಚರ. ಯಾರಿಂದ? ನನ್ನಿಂದ. ಯಾರಿಗೆ? ಕಾಲಕ್ಷೇತ್ರ ಪಾತ್ರ ಈ ಮೂರರ ಪರಿಚಯ ಇರಬೇಕಾಗ್ತದೆ. ಎಲ್ಲ ಗೊತ್ತಿದೆಯಾ? ನೀನ್ ಯಾರು ನಾನು ಯಾರು ಅನ್ನೋ ಪ್ರಜ್ಞೆ ಮೊದಲಿರ್ಲಿ. ಸಾಮಾನ್ಯ ಸೇನಾಧಿಪತಿ ನೀನಿದ್ದಿ, ರಾಜಕುಮಾರಿ ನಾನಿದ್ದೇನೆ ನೆನ್ಪಿಟ್ಕೋ. ಬಿಡುವುದೇ ಮತ್ತಿದ್ ಯಾವ ಕಟ್ಟಿಗೆ ಸಿಗುದಿಲ್ಲ ಅಂತ ಗೊತ್ತಾದ್ಮೇಲೆ ಬಿಡುವುದೇ ಅಂತ ತೀರ್ಮಾನ ಮಾಡಿದ್ದೇನೆ. ಯಾರಿಗೊಂಜು ಅಲ್ಲ. ಹಿಂದೊಂದು ಸಂದರ್ಭ ಕಸ್ತೂರಿಯನ್ನೇ ನನ್ನಲ್ಲಿ ಇವ್ರಿಗೆ ಹಾಕಿ ಕಳಿಕೊಟ್ಟೆ. ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನಂತ ಆದ್ರೆ ಯಾಕಿರಬಹುದು. ಆಮೇಲೆ ಗೊತ್ತಾದಂತಹ ಸತ್ಯ, ನನ್ನನ್ನು ಮದುವೆ ಆಗುವುದರ ಮೂಲಕ ನಮ್ಮ ನಾಡನ್ನೇ ವಶಪಡಿಸಿಕೊಳ್ಳುವ ಹುನ್ನಾರ ನಿನ್ನದ್ದು ಎನ್ನುವ ಹೌದು. ಗಡಿಬಿಡಿ ಮಾಡಬೇಡ, ಅಲ್ಲಿಗೆ ಬಂದೆ. ನೀ ನಾಟಕ ಮಾಡುವಲ್ಲಿ. ಅಯ್ಯೋ, ಪ್ರೀತಿಸಿದಂತ ಹೇಮ ಸಿಗದೆ ಹೋದ್ರೆ ನಾ ಬದುಕಿದ್ದು ನಾಶ ಆಯ್ತೇನೆ. ಯಾರು
ನೀ ಬೇರೆ ಯಾರನ್ನಾದ್ರೂ ಕೊಲ್ಲುವ ಪಾಪಿ ಮಗ ನೀನು. ನೀನು ಹಾಗೆ ನನ್ನನ್ನು ಪ್ರೀತಿಸುವ ನಾಟಕ ಮಾಡಿದೆ, ನಾನು ಹಾಗೆ ನಿನ್ನನ್ನು ಮದುವೆ ಆಗುವ ನಾಟಕವನ್ನೇ ಮಾಡಿದ್ದು. ನೀ ಬಿಟ್ಟು ಬಾಣ ತಿರುಗಿಸಿ ನಿನ್ಗೆ ಬಿಟ್ಟಿದ್ದೇನೆ. ಹಾಗೆ 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 ನಿನ್ನ ಅಪ್ಪನ ಮನೆಗೆ ಹೋಗು. ನೋಡ್ಕೊ. ನನ್ನ ಅರಮನೆಯಲ್ಲಿ ನನ್ನ ಎದುರಿಗೆ ಹೋಗು ಅಂತ ಹೇಳ್ತೀನಿ ಅಂತ ಆದ್ರೆ ನಿಮಗೆ ಅಹಂಕಾರ. ನಾನೊಬ್ಬ ಸೇನಾಧಿಪತಿ ಇದ್ದೇನೆ ಅನ್ನೋ ಹಾಗೆ ತಕ್ಕ ವ್ಯವಸ್ಥೆ ನಾನೇ ಮಾಡ್ತೇನೆ. ನಾನೇ ನಿನಗೆ ಏನು ಮಾಡ್ತಿ ಬೇಬೆ? ಸೇನಾಧಿಪತಿ ಪದವಿಯನ್ನು ಕಿತ್ತು ಬಿಸಾಡಿದ್ದೇನೆ. ಇನ್ನು ಬದುಕುತ್ತೀಯ ಸಾಮಾನ್ಯ ಪ್ರಜೆಯಾಗಿ ಬಿದ್ದೆವು. ಜಾಗ್ರತೆ ನಿವಾಳಿಸು. ಎಲ್ಲ ಹೇಮ ಎಷ್ಟು ದಿನದವರೆಗೆ ನಿನ್ನ ಜೊತೆಯಲ್ಲಿ ಆಯ್ತು. ನೀನು ಕೇಳಿ ನಿನ್ನ ಚಾಣಕ್ಯ ಕುಣಿದಲ್ಲ. ಯಾಕೆ ನನಗೆ ನೀನು ಬೇಕು ಎಂಬ ಕಾರಣಕ್ಕಾಗಿ ಅಲ್ಲ, ನನಗೆ ಬೇಕು ಎಂಬ ಉದ್ದೇಶಕ್ಕಾಗಿ ಅಲ್ಲ. ನನಗೆ ಕಲ್ಯಾಣಗಿರಿಯ ಮಣ್ಣು ಬೇಕು. ಇಲ್ಲಿಯ ಸರ್ವಾಧಿಕಾರಿ ನಾನಾಗಬೇಕು. ಇಲ್ಲಿದ್ದವರೆಲ್ಲ ನಾನೇ ತನ್ನ ಕೆಳಕೊಂಡು ಇರಬೇಕು ಎಂಬ ಕಾರಣಕ್ಕಾಗಿ ನಾಟಕವನ್ನು ಆಡಿದವರಿದ್ದೇನೆ. ಅದನ್ನೇ ಇವತ್ತು ನನ್ನ ಬದುಕಿನಲ್ಲಿ ನಾಟಕ ಆಡ್ತಾ ಇದ್ದೀಯ. ಹಾಗೆ ಅದಕ್ಕೆಲ್ಲ ಅಂಜುವ ಮಗ ರುದ್ರಭೂಷಣ ಅಲ್ಲ, ನಿರಂಜನ ತಂಗಿಯನ್ನು ಮದುವೆ ಆಗ್ಬೇಕು. ಆಗ್ತೇನೆ. ಹಾಗಂತದ್ದು ನಿನಗೆ ಭಯಪಟ್ಟಲ್ಲ. ಆಕೆಯನ್ನೇ ಮದುವೆ ಆಗಿ ನಿಮ್ಮಿಬ್ಬರ ಬದುಕನ್ನು ನಾಶ ಮಾಡ್ತೇನೆ. ಮಾತ್ರ ಅಲ್ಲ, ಆವತ್ತು ನಿರಂಜನ ನಿನ್ನ ಕೆನ್ನೆಗೆ ಒಡೆಯುವ ಕಾಲಕ್ಕೆ ಏನು ಆಗದವನಾಗಿ ಕುಳಿತೆ. ಯಾಕೆ ಗೊತ್ತೇನೆ? ಅದು ನನ್ನ ನಾಟಕ. ನನಗೆ ಬೇಕಾದದ್ದು ಅದೇ. ನಿರಂಜನ ಕೈಯಿಂದಲೇ ನಿನ್ನ ಪಾಲಿಗೆ ಪೆಟ್ಟನ್ನು ಬೆಳೆಸಬೇಕು ಎಂಬ ಹಾಗೆ. ಮಾತ್ರ ಅಲ್ಲ, ಇವತ್ತು ಸೇನಾ ಪದವಿಯನ್ನು ಕಸಿದುಕೊಂಡಿಯ. ಅದರ ಅಗತ್ಯ ನನಗಿಲ್ಲ. ಹಾಗಂತ ಪದವಿಯನ್ನು ಕಳ್ಕೊಂಡು ಎಲ್ಲೋ ಹೋಗುತ್ತಾನೆ, ಹೇಗೆ ಬದುಕ್ತಾನೆ ಅಂತ ಭಾವಿಸಬೇಡ. ಇಲ್ಲ ಹೇಳ್ತೇನೆ. ಯಾಕೆ ಗೊತ್ತೇನೆ? ನನಗೆ ಮತ್ತೆ ಇಲ್ಲಿ ಜಾಗ ಇಲ್ಲ ಅಂತಲ್ಲ, ನನ್ನ ಬದುಕನ್ನು ಹೇಗೆ ಚಿತ್ರ ಮಾಡಿದೆಯೋ ಅದೇ ರೀತಿಯಲ್ಲಿ ನಿನ್ನ ಬದುಕು ಸರ್ವನಾಶ ಆಗಬೇಕು ಎಂಬ ಕಾರಣಕ್ಕಾಗಿ ಹೇಮಾ, ಈ ರುದ್ರಭೂಷಣ ಒಲಿದರೆ ಮಾತ್ರ ರುದ್ರಭೂಷಣ, ಮುನಗೆ ಅಂತಾದ್ರೆ ಪ್ರಳಯ ಕಾಲದ ರುದ್ರ ನಾಗಭೂಷಣ ಎನ್ನುವುದನ್ನು ಮರೆಯಬೇಡ. ನಿನ್ನ ಬದುಕಿನ ಸರ್ವನಾಶ ಅದು ನನ್ನಿಂದಲೇ. ನೋಡ್ತಾರೆ.